ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೂ ನನ್ನ ಚಾನಲನ್ನು ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ನನ್ನ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ನನ್ನ ಇವತ್ತಿನ ವೀಡಿಯೋದಲ್ಲಿ ಮಲ್ಲಿಗೆ ಹೂವು ಯಾಕೆ ಚಿಕ್ಕದಾಗ್ತದೆ ಮತ್ತು ಯಾಕೆ ಅರಳುತ್ತದೆ ಮತ್ತು ಎಲೆ ಮುರುಟು ರೋಗ ಯಾಕೆ ಬರುತ್ತೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಇಲ್ಲೊಂದು ಮೊಗ್ಗೆ ಒಡೆದಿದೆ. ಇದು ನಮಗೆ ಮಾರಲಿಕ್ಕೆ ಆಗೋದಿಲ್ಲ, ಇನ್ನೂ ಹೆಚ್ಚಾಗಿ ಒಡೆದಿದೆ ಮೊಗ್ಗೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ನನ್ನ ಮಲ್ಲಿಗೆ ಹೂವು ಕೂಡ ಹಾಗೆ ಆಗಿದೆ. ನಮಗೆ ಟೈಮಿಗೆ ಮದ್ದು ಹಾಕಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣ ಇದು ಹೀಗಾಗ್ತದೆ. ಮತ್ತು ನೀರಿದು ಹೆಚ್ಚು ಕಡಿಮೆ ಆಗಿದ್ರೂ ಸಹ ಹೀಗೆ ಆಗ್ತದೆ. ಮತ್ತು ಬುಡದಲ್ಲಿ ಬೇರು ಮೇಲೆ ಬಂದು ಮೊಗ್ಗೆ ಚಿಕ್ಕದಾದರೂ ಕೂಡ ಹೀಗೆ ಆಗ್ತದೆ. ಇದು ಮೇನ್ ಕಾರಣ ಹೇಳಬೇಕಂತಿದ್ರೆ, ಇದು ಮೊಗ್ಗೆಯ ಮೇಲೆ ಕೀಟಗಳು ಮೊಗ್ಗೆಯನ್ನು ಹೀರಿದಾಗ ಚಿಕ್ಕದಾಗ್ತದೆ ಮೊಗ್ಗೆ. ನಾವು ಮದ್ದು ಹಾಕಿದಾಗ ಅದು ಒಮ್ಮೆಲೆ ಹೀಟಾಗಿ ಓಪನ್ ಆಗ್ತದೆ. ಅದು ಕಾರಣ, ಇದಕ್ಕೆ ಓಪನ್ ಆಗುವುದಕ್ಕೆ ಕಾರಣ. ಹಾಗೂ ನೀವು ಕೇಳಿದಿರಿ ಈ ದೊಡ್ಡ ಎಲೆ ಗಿಡ ಹೂ ಕಡಿಮೆ ಅಂತ ಕೇಳಿದಿರಿ. ಖಂಡಿತವಾಗಿಯೂ ದೊಡ್ಡ ಎಲೆ ಗಿಡದಲ್ಲಿ ಹೂ ಕಡಿಮೆ ಬರ್ತದೆ. ಆದರೆ ಬಂದರೆ ಒಳ್ಳೆ ಕ್ವಾಲಿಟಿ ಇರುವಂಥ ಹೂ ಬರುತ್ತೆ. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಆ ಹೂ ತೆಗಿಲಿಕ್ಕೆ. ನೀವು 6 ಗಂಟೆಗೆ ಎದ್ದು ತೆಗೆದ್ರೆ ಸಹ ದೊಡ್ಡದೇ ಇರುತ್ತೆ ಮೊಗ್ಗೆ, ತೆಗೆದು ಕಟ್ಬೋದು. ಆದರೆ ಇದರಲ್ಲಿ ನೋಡಿ ನಿಮಗೆ ಕಾಣಿಸ್ತದೆ ಹೂ ತುಂಬ ಚಿಕ್ಕದಿದೆ. ಈಗ ಸಂಜೆ ಆಗುವಾಗಲೇ ಎಷ್ಟು ಚಿಕ್ಕದಿದೆ, ಮಾರ್ನಿಂಗ್ ಹೇಗಿರುತ್ತೆ ಅಲ್ವಾ. ಇದು ನೋಡಿ ಚಿಕ್ಕ ಎಲೆ ಗಿಡ, ಇದರಲ್ಲಿ ತುಂಬ ಚಿಕ್ಕದಿದೆ ಹೂವು. ಮಾರ್ನಿಂಗ್ ಅಂತೂ ತೆಗಿಲಿಕ್ಕೆ ಆಗೋದಿಲ್ಲ. ಹೂಗಳು ರಾಶಿ ರಾಶಿ ಬರುತ್ತೆ. ರಾಶಿ ಬಂದು ಎಂತ ಮಾಡೋದು ಅಲ್ವಾ. ಇದು ನೋಡಿ ಮೊಗ್ಗೆಯನ್ನು ನಾವು ಕಾಪಾಡಿಕೊಳ್ಬೇಕು ಹೇಗೆ ಅಂತ ಹೇಳಿದರೆ, ಕೀಟಗಳಿಗೆ ಬರಲಿಕ್ಕೆ ಬಿಡಬಾರ್ದು. ಕೀಟಗಳು ಬಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಕೀಟಗಳು ಹೇಗೆ ಜಾಸ್ತಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಸುತ್ತಲೂ ಗಿಡಗಳು ಜಾಸ್ತಿ ಇದ್ದರೆ ಅಥವಾ ಕಳೆಗಳು ಜಾಸ್ತಿ ಇದ್ದರೆ, ಆಮೇಲೆ ನೀರಿನ ಸಂಗ್ರಹ ಜಾಸ್ತಿ ಇದ್ದರೆ, ಮತ್ತು ಯಾವುದೇ ನಾವು ಫರ್ಟಿಲೈಸರ್ ಎಲ್ಲ ಮಾಡಿ ಓಪನ್ ಮಾಡಿ ಆ ಥರ ಇಟ್ಟರೆ ಇದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇದು ದೊಡ್ಡ ಎಲೆ ಗಿಡ ನೋಡ್ತಾ ಇದ್ದೀರಲ್ಲ, ಇದು ದೊಡ್ಡ ಎಲೆ ಗಿಡ. ಇದರಲ್ಲಿ ಮೊಗ್ಗೆಗಳು ನನಗೇನು ಕಡಿಮೆ ಅನಿಸಿಲ್ಲ. ಆದರೆ ಇದರ ಪ್ರಾಬ್ಲಮ್ ಎಂತ ಹೇಳಿದರೆ, ಒಮ್ಮೆ ಹೂವು ಬಂದು ಹೋದರೆ ಇನ್ನೊಂದು ತಿಂಗಳು ಸಿಗೋದಿಲ್ಲ ಹೂವು, ಹಾಗೆ ಆಗ್ತದೆ. ಒಮ್ಮೆಲೇ ಬರ್ತದೆ ಹೂವು, ಮತ್ತು ಸ್ಲೋ ಆಗುತ್ತೆ, ಮತ್ತೆ ಪುನಃ ಬರುತ್ತೆ ಹಾಗೆ. ಆದರೆ ಚಿಕ್ಕ ಎಲೆ ಗಿಡಗಳಲ್ಲಿ ಹಾಗೆ ಅಲ್ಲ, ಕಂಟಿನ್ಯೂ ಆಗಿ ಹೂವು ಸಿಗ್ತದೆ. ನಮಗೆ ಕಂಟಿನ್ಯೂ ಆಗಿ ಹೂವು ಸಿಕ್ಕಿದರೆ ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ನನಗೆ ಯಾವುದರಿಂದ ಲಾಭ ಯಾವುದರಿಂದ ನಷ್ಟ ಅಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಈಕ್ವಲ್ ಆಗಿ ಬರ್ತಾ ಇದೆ. ಇದು ನೋಡಿ ಚಿಕ್ಕ ಎಲೆ ಗಿಡ, ಆದರೆ ಇದು ಒಂದು ಕಡೆ ಚಿಗುರು ಬರ್ತದೆ, ಒಂದು ಕಡೆ ಹೂ ಕೊಡ್ತದೆ, ಒಂದು ಕಡೆ ಬಿದ್ದು ಹೋಗ್ತಾ ಇರ್ತದೆ. ಅದು ಪುಷ್ಪಪತ್ರೆ ಬಿದ್ದು ಹೋಗ್ತಾ ಇರ್ತದೆ. ಇದರಿಂದ ಯಾವುದು ನಷ್ಟವೂ ಇಲ್ಲ ಲಾಭವೂ ಇಲ್ಲ ಹಾಗೆ ಹೇಳಬೇಕು ನಾನು. ಯಾಕಂತ ಹೇಳಿದ್ರೆ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ನನಗೆ ಹೂ ಸಿಗ್ತಾ ಉಂಟು, ಆದರೆ ಸ್ಪ್ರೇ ಮಾಡಲಿಕ್ಕೆ ನನಗೆ ಟೈಮಿಗೆ ಆಗ್ತಾಯಿಲ್ಲ. ಹುಳ ಕೂತ ನಂತರವೇ ನಾನು ಸ್ಪ್ರೇ ಮಾಡೋದು ಪ್ರತಿ ಸರಿನೂ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಲಾಸ್ ಆಗೋದು. ಹಾಗಾಗಿ ಇನ್ನೊಂದು ಎಲೆ ಮುರುಟು ರೋಗ, ಕುಡಿ ಮುರುಟು ರೋಗ ಅಂತ ನಿಮಗೆ ಹೇಳಿದಿರಿ. ಎಲೆ ಮುರುಟು ರೋಗ ಈ ಟೈಮಿಗೆ ಬರೋದಿಲ್ಲ, ಒಂದು ಚಳಿಯಲ್ಲಿ ಬರ್ತದೆ, ಆಮೇಲೆ ಮಳೆಗಾಲ ಟೈಮಲ್ಲಿ ಬರ್ತದೆ. ಈಗ ಬಂದಿದೆ ಅಂತ ಹೇಳಿದರೆ ಅದು ಕೀಟದಿಂದನೇ ಬರ್ತದೆ. ಒಂದು ಎಲೆ ಮುರುಟು ರೋಗ ಬರೋದು ಇಬ್ಬನಿ ಬಿದ್ದಾಗ ಎಲೆ ಮುರುಟುಕೊಳ್ತದೆ, ಚಳಿಗೋಸ್ಕರ ಬರ್ತದೆ ಎಲೆ ಮುರುಟು ರೋಗ. ಇಲ್ಲ ಅಂತ ಹೇಳಿದರೆ ಕೀಟದಿಂದ ಬರೋದು. ಕೀಟದಿಂದ ಬಂದಿದೆ ಅಂತಾದರೆ ನೀವು ಅದನ್ನು ಮುರುಟನ್ನು ಓಪನ್ ಮಾಡಿ ನೋಡಿ ಹೇಗೆ ಮುರುಟಿದೆ ಅಂತೇಳಿ. ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಇದೆ ಅಂತಾದರೆ ನೀವು ಅದಕ್ಕೆ ಸ್ಪ್ರೇ ಮಾಡಿ, ಕೀಟನಾಶಕವನ್ನು ಸ್ಪ್ರೇ ಮಾಡಿ. ಕೀಟನಾಶಕ ಯಾವುದಾದ್ರೂ ಪರವಾಗಿಲ್ಲ. ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ ಕೀಟನಾಶಕ ಯಾವುದು ಹಾಕಬೇಕಂತೇಳಿ. ಅದರಲ್ಲಿ ನೀವು ಸ್ಪ್ರೇ ಮಾಡಿ, ಅದನ್ನು ಸ್ಪ್ರೇ ಮಾಡಿ ಅದು ಕಡಿಮೆ ಆಗ್ತದೆ. ಮತ್ತು ನೀವು ಅದರ ಒಮ್ಮೆ ಎಲೆ ಮುರುಟಿದ ನಂತರ ಅದು ಸರಿಯಾಗಬೇಕು ಅಂತ ಹೇಳಿದರೆ ತುಂಬ ಟೈಮ್ ತಗೊಳ್ತದೆ. ಅದಕ್ಕೆ ನೀವು ಆ ಕುಡಿಯನ್ನು ಚೂಂಟಿಬಿಡಿ, ಅಲ್ಲಿಗೆ ಇನ್ನೊಂದು ಕವಲೊಡೆದು ಬರ್ತದೆ, ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇಟ್ಕೊಂಡ್ರೆ ಅದು ಗಿಡ ಎಲ್ಲ ಸ್ಪ್ರೆಡ್ ಆಗುವ ಸಾಧ್ಯತೆ ಸಹ ಇರ್ತದೆ. ಬಟ್ ಎಲೆ ಮುರುಟು ರೋಗದಲ್ಲಿ ಎಷ್ಟು ರೋಗ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೇಗೆ ಬಂದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ನನ್ನ ಗಿಡದಲ್ಲಿದ್ದರೆ ನಾನು ನಿಮಗೆ ತೋರಿಸ್ಬೋದು, ಗಿಡದಲ್ಲಿ ಇಲ್ಲ. ಹಾಗಾಗಿ ನಾನು ನಿಮಗೆ ತೋರಿಸಲಿಕ್ಕೆ ಆಗ್ತಾಯಿಲ್ಲ. ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದೆ, ಎಲೆ ಮುರುಟು ರೋಗ ಇದು ನಾನು ಚೂಂಡ್ತೇನೆ ಚಿಗುರು ಬರ್ತದೆ ಅಂತೇಳಿ. ಬಟ್ ನನ್ನ ಗಿಡ ಎಲ್ಲ ಚಂದ ಚಿಗುರು ಬಂದಿದೆ, ಎಲ್ಲಿ ಸಹ ಎಂಥ ಪ್ರಾಬ್ಲಮ್ ಇಲ್ಲ. ಹೂವೇನೋ ಕಡಿಮೆ ಸಿಕ್ಕಿದೆ ಇರ್ಬೋದು, ಆದರೆ ಸಹ ನನಗೆ ಕಡಿಮೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತೇಳಿದರೆ ನನ್ನ ವ್ಯಾಲ್ಯೂಗೆ ಸಾಕಾಗಿದೆ. ಯಾಕಂತೇಳಿದರೆ ನನಗೆ ಎಷ್ಟು ಕಟ್ಟಲಿಕ್ಕಾಗತ್ತೆ ಅಷ್ಟು ಅದು ಕೊಡ್ತಾ ಇದೆ, ಅದಕ್ಕಿಂತ ಜಾಸ್ತಿನೇ ಸಿಗ್ತಾ ಇದೆ.
ಹಾಗಾಗಿ ಆದರೆ ಕ್ವಾಲಿಟಿ ಸ್ವಲ್ಪ ದೊಡ್ಡದಾಗಬೇಕದು. ಚಿಕ್ಕದಿದೆ ಹೂವು. ಚಿಕ್ಕದಿದೆ ಅಂದರೆ ಕಾರಣ ಇಷ್ಟೇ, ಒಂದು ನಂದು ಮಲ್ಲಿಗೆ ಗಿಡದಲ್ಲಿ ಸ್ಟ್ರೆಂತ್ ಇಲ್ಲ, ಸ್ವಲ್ಪ ಮಣ್ಣು ಕಡಿಮೆ ಆಯಿತು. ಈಗ ಮಣ್ಣು ಹಾಕಿದ್ದೇನೆ, ಖಂಡಿತ ಒಳ್ಳೆ ಹೂ ಬರ್ತದೆ. ಮತ್ತು ನೀರು ನಾನು ಹಾಕುವಾಗ ಒಮ್ಮೆ ಮಾರ್ನಿಂಗ್ ಹಾಕ್ತೇನೆ, ಒಮ್ಮೆ ಸಂಜೆ ಹಾಕ್ತೇನೆ, ಆ ಥರ ಹಾಕಬಾರ್ದು. ನೀರು ಖಂಡಿತವಾಗಿ ಕಂಟಿನ್ಯೂ ಆಗಿ ಕೊಡಬೇಕು. ಆವಾಗ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿರ್ತದೆ. ನನ್ನ ಪಾಟಲ್ಲಿರೋ ಗಿಡಗಳೆಲ್ಲ ಚೆನ್ನಾಗಿದೆ. ಆದರೆ ಶಂಕರಪುರದ ಮಲ್ಲಿಗೆ ನೆಲದಲ್ಲಿರೋದು ತುಂಬ ಲಾಸ್ ಆಗ್ತಾಯಿದೆ. ಅಂದರೆ ಹೂವು ಚಿಕ್ಕದು ಬರುವ ಕಾರಣ ಒಂದೊಂದು ಚೆಂಡು ಉಳ್ಕೊಳ್ತಾ ಇದೆ, ಅದು ಸ್ವಲ್ಪ ಲಾಸ್ ಆಗ್ತಾಯಿದೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನಾದ್ರು ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ನನ್ನ ವೀಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನಗೊಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ಹಾಗೂ ವೀಡಿಯೋ ಕೂಡ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.